ಫ್ರೆಂಡ್ಸ್, ಇವತ್ತು ನಾವು ಸೂಪರ್ ಟೇಸ್ಟಿ ಆಗಿರುವಂಥ ಮಟರ್ ಪನ್ನೀರ್ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇದು ಪರೋಟ, ಚಪಾತಿ ಹಾಗೂ ರೈಸಿಗೆ ಕೂಡ ಸಖತ್ತಾದ ಕಾಂಬಿನೇಷನ್ ಆಗುತ್ತೆ. ಬನ್ನಿ ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈ ರೆಸಿಪಿಗೆ ನಾನು 400 ಗ್ರಾಮಿನಷ್ಟು ಪನ್ನೀರನ್ನು ತಗೊಂಡಿದ್ದೀನಿ. ಇವಾಗ ಒಂದು ಬಾಣಲಿಗೆ 1 ಟೀ ಸ್ಪೂನಿನಷ್ಟು ತುಪ್ಪನ ಹಾಕೋಣ. ಮತ್ತೆ ಸ್ವಲ್ಪ ರಿಫೈಂಡ್ ಆಯಿಲನ್ನು ಹಾಕ್ತಾ ಇದ್ದೀನಿ. ಇವಾಗ ಆಯಿಲ್ ಬಿಸಿ ಆದಮೇಲೆ ಒಂದೊಂದಾಗಿ ಪನ್ನೀರ್ ಪೀಸಸನ್ನು ಗೋಲ್ಡನ್ ಕಲರ್ ಬರೋವರೆಗೆ ಹುರಿಬೇಕು. ವೀಕ್ಷಕರೇ, ನಮ್ಮ ಚಾನೆಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದಾದರೆ ವಿಡಿಯೋನ ಲೈಕ್, ಶೇರ್ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ. ಅದರಿಂದ ನಾವು ಬಿಡುವ ಹೊಸ ರೆಸಿಪಿಯ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಪನ್ನೀರ್ ಹುರಿದಾಗಿದೆ. ಈಗ ಈ ಥರ ಪೀಸಸನ್ನು ಕಟ್ ಮಾಡ್ಕೊಳ್ಳೋಣ. ಇವಾಗ ಅದೇ ಕಡಾಯಿಗೆ ಮತ್ತೆ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡಿ ಇದಕ್ಕೆ ನಾನು ಮೀಡಿಯಮ್ ಸೈಜಿನ ಕಟ್ ಮಾಡಿರೋ 2 ಉಳ್ಳಾಗಡ್ಡೆನ ಹಾಕ್ತಾ ಇದ್ದೀನಿ. 1 ಅಥವಾ 2 ಹಸಿಮೆಣಸು, 10 ರಿಂದ 12 ಎಸಳು ಬೆಳ್ಳುಳ್ಳಿ ಹಾಗೂ 1 ಇಂಚು ಕಟ್ ಮಾಡಿರೋ ಶುಂಠಿ, 10 ಗೋಡಂಬಿ. ಇದನ್ನು ನಾವು ಉಳ್ಳಾಗಡ್ಡೆಯ ಕಲರ್ ಲೈಟಾಗಿ ಚೇಂಜ್ ಆಗೋವರೆಗೂ ಫ್ರೈ ಮಾಡೋಣ. ಇಷ್ಟಾದರೆ ಸಾಕು. ಈ ಸಮಯದಲ್ಲಿ ನಾನು 3 ಕಟ್ ಮಾಡಿರೋ ಫಾರ್ಮಿನ್ ಟಮಾಟೆಯನ್ನು ಹಾಕ್ತೀನಿ. ಇದಕ್ಕೆ ಆದಷ್ಟು ಫಾರ್ಮ್ ಟಮಾಟೆಯನ್ನೇ ಬಳಸಿ, ಇದರಿಂದ ರುಚಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಉಪ್ಪು. ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿದ ನಂತರ ಇದರ ಲಿಡ್ಡನ್ನು ಕ್ಲೋಸ್ ಮಾಡಿ ಟೊಮೆಟೊನ ಸಾಫ್ಟ್ ಆಗಲು ಬಿಡ್ತೀನಿ. ಇದನ್ನೆಲ್ಲ ಲೋ ಫ್ಲೇಮಲ್ಲೇ ಮಾಡೋಣ. ನೋಡಿ, ಇದು ಇಷ್ಟು ಸಾಫ್ಟ್ ಆದರೆ ಸಾಕು. ಇದನ್ನು ಒಂದು ಪ್ಲೇಟಿಗೆ ಹಾಕಿ ತಣಿಯಲು ಬಿಡೋಣ. ಇದು ಆರಿದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ನೈಸಾಗಿ ಪೇಸ್ಟ್ ಮಾಡ್ತೀನಿ. ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕೋಣ. ಎಣ್ಣೆ ಕಾದಿದೆ. ಈಗ 1 ತುಂಡು ದಾಲ್ಚಿನ್ನಿ ಚಕ್ಕೆನ ಹಾಕೋಣ. ಇಲ್ಲಿ ನಾನು 4 ಯಾಲಕ್ಕಿನ ತಗೊಂಡು ಲೈಟಾಗಿ ಸಿಪ್ಪೆಯನ್ನು ಓಪನ್ ಮಾಡಿ ಹಾಕ್ತಾ ಇದ್ದೀನಿ. ಹಾಗೂ ಅರ್ಧ ಟೀ ಸ್ಪೂನ್ ಜೀರಿಗೆ, 7 ಲವಂಗ, ಮಸಾಲೆ ಘಮ ಬಿಟ್ಟ ನಂತರ ಗ್ರೈಂಡ್ ಮಾಡಿರುವಂಥ ಪೇಸ್ಟನ್ನು ಹಾಕ್ತೀನಿ. ಎರಡು ಟೀ ಸ್ಪೂನ್ ಚಿಲ್ಲಿ ಪೌಡರ್, 1/4 ಟೀ ಸ್ಪೂನ್ ಹಳದಿ, 1 ಟೀ ಸ್ಪೂನ್ ಧನಿಯಾ ಪೌಡರ್, 1 ಟೀ ಸ್ಪೂನ್ ಗರಂ ಮಸಾಲೆ, ಇದನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡಿದ ಮೇಲೆ ಆಯಿಲ್ ರಿಲೀಸ್ ಆಗುವವರೆಗೂ ಸರಿಯಾಗಿ ಕುಕ್ ಮಾಡೋಣ. ನೀವು ನೋಡಬಹುದು, ಇಲ್ಲಿ ಆಯಿಲು ರಿಲೀಸ್ ಆಗಿದೆ. ಈ ಸಮಯದಲ್ಲಿ ನಾನು ಬೇಯಿಸಿದ ಮಟರನ್ನು ಹಾಕ್ತೀನಿ. ಫ್ರೈ ಮಾಡಿ ಪುಡಿ ಮಾಡಿರುವಂಥ ಕಸೂರಿ ಮೇಥಿಯನ್ನು 1 ಟೇಬಲ್ ಸ್ಪೂನ್ ಹಾಕ್ತೀನಿ. ನಾವು ಮಟರ್ ಕುದಿಸ್ಕೊಂಡಿದ್ವಲ್ಲ ಆ ನೀರನ್ನು ಕೂಡ ನಾನು ಹಾಕ್ತಾ ಇದ್ದೀನಿ.
ಗ್ರೇವಿ ಸ್ವಲ್ಪ ತಿಕ್ಕಿರೋದ್ರಿಂದ ಅರ್ಧ ಕಪ್ಪಿನಷ್ಟು ಮಸಾಲೆಯ ಮಿಕ್ಸಿ ನೀರನ್ನು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಫ್ರೈ ಮಾಡ್ಕೊಂಡಿರುವಂಥ ಪನ್ನೀರ್ ಕ್ಯೂಬ್ಸ್, ಇದನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡೋಣ. ಫ್ರೆಂಡ್ಸ್, ನಿಮಗೆ ಗ್ರೇವಿ ತುಂಬ ತಿಕ್ ಅನಿಸಿದರೆ ಇನ್ನೊಂದು ಅರ್ಧ ಕಪ್ಪಿನಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೋದು. ಆದರೆ ನೆನಪಿಡಿ, ಗ್ರೇವಿನ ತುಂಬ ತೆಳುವಾಗಿ ಮಾಡಬೇಡಿ. ಈ ರೆಸಿಪಿಗೆ ಗ್ರೇವಿ ತಿಕ್ಕಿದ್ರೇ ರುಚಿ ಚೆನ್ನಾಗಿ ಕೊಡುತ್ತೆ. ಇವಾಗ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲೇ 3 ನಿಮಿಷದವರೆಗೆ ಬೇಯಿಸ್ಕೊಳ್ಳೋಣ. ಫ್ರೆಂಡ್ಸ್, ಈಗ ನಮ್ಮ ಡಿಲಿಷಿಯಸ್ ಆದಂಥ ಪನ್ನೀರ್ ಮಸಾಲ ರೆಸಿಪಿ ರೈಸ್ ಹಾಗೂ ಚಪಾತಿ, ಪರೋಟ ಜೊತೆ ಸರ್ವ್ ಮಾಡಲು ರೆಡಿಯಾಗಿದೆ.